ಮಗ್ನೇ ಮಗ್ನೇ, ದಯವಿಟ್ಟು ನನ್ನ ಬಿಟ್ಟು ಹೋಗ್ಬೇಡ ಕಣಪ್ಪ. ಅಮ್ಮ ಅಮ್ಮ. ರೀ, ಇವಾಗ ಬರ್ತಿರೋ ಇಲ್ವೋ? ನೋಡಮ್ಮ ಸೊಸೆ, ದಯವಿಟ್ಟು ನನ್ನ ಮಗನ ಕರ್ಕೊಂಡು ಹೋಗ್ಬೇಡ ಕಣಮ್ಮ. ನನ್ನ ಮಗ ಇಲ್ಲದೆ ನಂಗೆ ಬದುಕಿರೋಕ್ಕಾಗಲ್ಲ ಕಣಮ್ಮ, ಆಗಲ್ಲ. ಸೊಸೆ ರಮ್ಯಾ ಯಾರ ಮಾತನ್ನು ಕೇಳದೆ ತನ್ನ ಗಂಡನನ್ನು ಕರ್ಕೊಂಡು ಬೇರೆ ಮನೆಗೆ ಹೊರಡ್ತಾಳೆ. ಇದೇ ಚಿಂತೆಯಲ್ಲಿ ನಮ್ಮ ಪ್ರೇಮಕ್ಕ ಮತ್ತು ಅವರ ಗಂಡ ದೇವರಾಜ್ ಅವರು ಮನೋರೋಗಕ್ಕೆ ಒಳಗಾಗುತ್ತಾರೆ. ಅಂದರೆ ಅವರು ಕೆಲಸ ಮಾಡ್ತಿರ್ತಾರೆ, ಆದರೆ ಆ ಕೆಲಸದ ಮೇಲೆ ಯಾವತ್ತೂ ಅವ್ರು ಇಂಟ್ರೆಸ್ಟಿಂದ ಯಾವತ್ತೂ ಕೆಲಸ ಮಾಡ್ತಿರಲ್ಲ. ಅಷ್ಟು ಅವ್ರ ಮನಸ್ಸಿಗೆ ನೋವಾಗಿರುತ್ತೆ. ಅಮ್ಮ ದೀಪಾ, ದೀಪಾ, ತಿಂಡಿ ತಗೋಬರಮ್ಮ, ಟೈಮ್ ಆಗಿದೆ. ನಿಮ್ಮ ಮಾವ ನಿನ್ಗೋಸ್ಕರ ಕಾಯ್ತಾ ಕೂತಿದ್ದಾರೆ. ಏನು ನಿಮ್ಗೆ ಇಷ್ಟೊತ್ತಿಗೆ ತಿಂಡಿ ಬೇಕಾ? ಮೊದಲು ನನ್ನ ಗಂಡ ತಿನ್ಕೊಂಡು ಹೋಗಲಿ, ಆಮೇಲೆ ನಿಮ್ಗೆ ಹಾಕ್ತೀನಿ. ಕೆಲ್ಸಕ್ಕೆ ಬಾರ್ದವು. ನೀವೇನಿಲ್ಲಿ ಕೆಲ್ಸಕ್ಕೆ ಹೋಯ್ತೀರಾ? ಮನೆಯಲ್ಲೇ ಕುತ್ಕೊಂಡು ತಿಂದು ಇನ್ನೂ 3 kg ದಪ್ಪ ಆಯ್ತಿದ್ದೀರಾ. ಒಂದು ಸ್ವಲ್ಪ ಅನುಸರಿಸ್ಕೋಬೇಕು. ತಿಂಡಿ ಕೊಡ್ತೀನಿ, ಒಂಚೂರು ಇಬ್ಬರೂ ಕಸ ಗುಡಿಸಿ ಮನೆ ಒರೆಸ್ಬಿಡಿ. ಆಮೇಲೆ ನಿಮ್ಗೆ ತಿಂಡಿ ಹಾಕೋದು. ಕೆಲಸ ಮಾಡಿದರೆ ನಾನು ತಿಂಡಿ ಕೊಡೋದು, ಇಲ್ಲ ನಾನಂತೂ ತಿಂಡಿ ಕೊಡೋಲ್ಲ. ಅಮ್ಮ ದೀಪಾ, ಅದು ನಿಮ್ಮ ಮಾವಂಗೆ ಶುಗರ್ ಇದೆ ಕಣಮ್ಮ, ಅವ್ರು ಟ್ಯಾಬ್ಲೆಟ್ ತೊಗೋಬೇಕು, ಅದಕ್ಕೆ ಟೈಮಿಗೆ ಕರೆಕ್ಟಾಗಿ ತಿನ್ನಬೇಕು. ನಾನು ಕಸ ಗುಡಿಸಿ ನೆಲ ಒರೆಸ್ಕೊಡ್ತೀನಿ, ನಿಮ್ಮ ಮಾವಂಗೆ ತಿಂಡಿ ಕೊಡಮ್ಮ, ನಾನು ಬೇಕಾದ್ರೆ ಆಮೇಲೆ ತಿಂತೀನಿ. ಕೆಲ್ಸಕ್ಕೆ ಬಾರ್ದವು. ದಂಡ ಮನೇಲಿ ಇಟ್ಕೊಂಡು ನಿಮ್ಮ ಮಗ ಸೊಸೆ ನೋಡಿ ನೀವು ಇಟ್ಕೊಂಡ್ರೆ ಖರ್ಚು ಅಂತ ಮೆಲ್ಲಗೆ ಮನೆ ಬಿಟ್ಟು ಹೋದ್ರು. ನನಗೂ ನನ್ನ ಗಂಡಂಗೂ ನಿಮ್ಮ ಸಾಕೋ ಅಂಥದ್ದು ದರ್ವತ್ತೇನು ಬಿದ್ದೈತೆ? ಇಲ್ಲೇ ಕೂತಿರಿ, ತಂದು ಹಿಡ್ತೀನಿ, ತಿಂದು ಸಾಯಿರಂತೆ. ಶಾಂತ ಶಾಂತ, ದಯವಿಟ್ಟು ವಯಸ್ಸಾದ್ಮೇಲೆ ನಾವಂತೂ ಮಕ್ಕಳ ಜೊತೆ ಇರಬಾರ್ದು ಶಾಂತ. ಎಷ್ಟು ಅವಮಾನ ಮಾಡ್ತಾರೆ ಶಾಂತ. ರೀ ಹೋಗ್ಲಿ ಬಿಡ್ರಿ, ಅವಳು ನಮ್ಮ ಸೊಸೆ ತಾನೇ, ಇದಕ್ಕೆಲ್ಲ ಬೇಜಾರು ಮಾಡ್ಕೋತಾರ? ನನ್ನ ಮಗಳಿದ್ದಿದ್ರೆ ಬೈದಿದ್ರೆ ಸುಮ್ಮನೆ ಆಯ್ತಿತ್ತಿಲ್ವಾ? ಹಂಗೆ ತಾನೇ ಸುಮ್ಮನಿರಿ, ನೀವಂತೂ ಬೇಜಾರು ಮಾಡ್ಕೊಬೇಡಿ ಪ್ಲೀಸ್. ಶಾಂತ ಶಾಂತ, ವಯಸ್ಸಾದ್ಮೇಲೆ ಯಾರು ಹಂಗಲ್ಲೂ ಇರಬಾರ್ದು ಶಾಂತ. ಹಂಗಲ್ಲಿ ಇರೋದ್ಕಿಂತ ಒಂದು ತೊಟ್ಟು ವಿಷ ಕೊಡು ಸತ್ತೋಗದೆ ಎಷ್ಟೋ ನೆಮ್ಮದಿ. ರೀ ದಯವಿಟ್ಟು ಈ ಥರ ಎಲ್ಲ ಮಾತಾಡ್ಕೊಳ್ಬೇಡಿರಿ ಪ್ಲೀಸ್. ನನ್ನ ದಯವಿಟ್ಟು ಅಳುನೇ ಬರುತ್ತೆ, ನೀವೆಲ್ಲಾದ್ರೂ ನಾ ಇರ್ತೀನಾ? ಇದೇ ಥರ ದೀಪ ಅತ್ತೆ ಮಾವನ ಸ್ವಲ್ಪನೂ ಕೂಡ ಚೆನ್ನಾಗಿ ನೋಡ್ಕೊತಿರಲ್ಲ, ಮರ್ಯಾದೆ ಕೂಡ ಕೊಡ್ತಿರಲ್ಲ. ಇದನ್ನೆಲ್ಲ ನೋಡಿಕೊಂಡು ಮಗ ಸುಮ್ಮನೆ ಇರ್ತಾನೆ, ಏನು ಕೇಳಿಸಿಲ್ದಿರೋ ಥರ. ಸೊಸೆ ಪ್ರಕಾರ ವಯಸ್ಸಾದವರು ಭೂಮಿಗೆ ಭಾರ, ಅನ್ನಕ್ಕೆ ದಂಡ ಅಂತ ಅವಳ ತಲೆಯಲ್ಲಿ ಫಿಕ್ಸ್ ಆಗಿಬಿಟ್ಟಿರ್ತಾಳೆ. ಬಾ ಮಗಳೇ, ನಾನು ನಿನಗೆ ಸ್ನಾನ ಮಾಡಿಸ್ತೀನಿ. ಬಾಬಾ ಅಂತ ಅಜ್ಜಿ ಕರಿತೀವಿ ಮೊಮ್ಮಗಳೇ, ನನ್ನ ಮುದ್ದು ಮೊಮ್ಮಗಳು. ಬೀರವ ಸ್ನಾನ ಮಾಡಿಸ್ತೀನಿ ನಿಂಗೆ. ಅಲ್ಲ ಅತ್ತೆ, ಎಷ್ಟು ಕಲ್ತಿದ್ದೀರಾ ನೀವು? ನಿಮ್ಮ ಮಗ ಸೊಸೆ ಬೇರೆ ಹೋದ್ರು ಅಂತ ನೀವು ನನ್ನ ಮಗಳ ಮೇಲೆ ಸೆಟ್ ತೀರಿಸ್ಕೊತಿದ್ದೀರಾ? ಹಂಗಲ್ಲ ಕಣಮ್ಮ, ನಾನೇನು ಮಾಡಬೇಕು ಅಂತ ಮಾಡಲಿಲ್ಲ, ಮಿಸ್ ಆಗಿ ಕೈ ಜಾರಿ ಪಾಪ ಬಿದ್ದೋಯ್ತು ಕಣಮ್ಮ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ, ಕ್ಷಮಿಸು. ಏನು ಶ್ರಮಿಸೋದು ಅತ್ತೆ, ಏನು ಶ್ರಮಿಸೋದು? ನೀವು ಬೇಕು ಅಂತಲೇ ಮಾಡಿದ್ದೀರಾ. ಏನು ಅರಿದಿರಾ? ಎಳೆ ಕಂದಮ್ಮನ ಮೇಲೆ ನಿಮ್ಮ ಸೇಡ್ ತೋರಿಸ್ತೀರಲ್ಲ, ನೀವೆಷ್ಟು ಕಲ್ತಿದ್ದೀರಾ? ಒಂದು ಕ್ಷಣ ಕೂಡ ನೀವು ನಿನ್ನ ಗಂಡ ನಮ್ಮ ಮನೇಲಿ ಇರಂಗಿಲ್ಲ. ಈಗಲೇ ಗಂಟು ಮುಟ್ಟೆ ಕಟ್ಕೊಂಡು ಆಚೆ ನಡೀತಿರ್ಬೇಕಂದ್ರೆ ನಡೀತಿರ್ಬೇಕಷ್ಟೇ. ಅಮ್ಮ, ನಮ್ಮನ್ನ ಆಚೆ ಹಾಕಿದ್ರೆ ನಾವು ಎಲ್ಲಿ ಹೋಗೋಣಮ್ಮ? ನಮ್ಗೇನು ಶಕ್ತಿ ಆಯ್ತಾ ಮೈಯಲ್ಲಿ ದುಡ್ಕೊಂಡು ತಿನ್ನೋಕ್ಕೆ? ದುಡ್ಕೊಂಡು ತಿನ್ನೋಕ್ಕಾಗಲಿಲ್ಲ ಅಂದರೆ ಎಲ್ಲರೂ ಹಾಳು ಬಾವಿಗೆ ಬಿದ್ದು ಸಾಯೋಗಿ, ನಮ್ಮನ್ನ ಯಾಕೆ ಜೀವ ತಿಂತೀರಾ? ಸರಿ ಬಿಡಮ್ಮ, ನನ್ನ ಮಗ ಬಂದಮೇಲೆ ಹೋಗ್ತೀವಿ. ಅದೆಲ್ಲ ಆಗಲ್ಲ. ಯಾಕೆ? ನಿಮ್ಮ ಮಗನ ಮುಂದೆ ನಾಟಕ ಆಡ್ಕೊಂಡು ಇಲ್ಲೇ ಉಳ್ಕೊಳಕ್ಕ? ಅದೆಲ್ಲ ಆಗಲ್ಲ. ಈಗಲೇ ನಡೀತೀರಿ ಅಂದರೆ ನಡಿ ಆಚೆಗೆ. ಇದು ನಿಂದಲ್ಲ ಮನೆ, ನನ್ನ ಗಂಡ ಕಟ್ಸಿರೋದು. ಇದೇ ಥರ ದೀಪ ಅತ್ತೆ ಮಾತಿಗೆ ಸ್ವಲ್ಪನೂ ಬೆಲೆ ಕೊಡ್ದಂಗೆ ಅದು ವಯಸ್ಸಾಗೈತೆ ಅಂತನೂ ಕಣ್ಣಿಗೆ ಅತ್ತೆ ಮಾವನ ಹೊರಗಡೆ ದಬ್ಬಿಡ್ತಾಳೆ. ಪ್ರೇಮ ಪ್ರೇಮ, ಇದೇನೇ ಆಯಿತು ಪ್ರೇಮ? ನಾವು ಚಿಕ್ಕದ್ರಲ್ಲಿ ನಮ್ಮ ಮಕ್ಕಳನ್ನ ಎಷ್ಟು ಆಸೆಯಿಂದ ಸಾಕಿದ್ವಿ ಪ್ರೇಮ. ನಮ್ಮ ವಯಸ್ಸಾದ ಕಾಲದಲ್ಲಿ ನಮ್ಮ ಮಕ್ಕಳು ನಮ್ಮನ್ನು ನೋಡ್ಕೋತವೆ ಅಂತ. ಏನ್ರಿ ಮಾಡೋದು, ನಾವು ಆಸೆ ಪಟ್ಟಿದ್ದೆಲ್ಲ ನೆರವೇರುತ್ತಾ? ನೋಡಿ, ನೀವಂತೂ ಈ ಥರ ಹಾಳಾಗಿ ನನ್ನ ಕೈಲಂತೂ ನೋಡೋಕ್ಕಾಗಲ್ಲ ಅಂದರೆ ನೋಡೋಕ್ಕಾಗಲ್ಲ. ನನಗೆ ನೀವು, ನಿಮಗೆ ನಾನು ಅಷ್ಟೆ. ಹೆಂಗೋ ಕೂಲಿ ನಾಡಿ ಮಾಡ್ಕೊಂಡು ಜೀವನ ಸಾಕೋದು ಇರೋವರೆಗೂ. ನಮ್ಗೆ ಯಾವ ಮಕ್ಕಳೇ ಹುಟ್ಟಿಲ್ಲ ಅನ್ಕೊಬಿಡೋಣ ಬಿಡಿ. ಗಂಡ ಹೆಂಡತಿ ಇಬ್ಬರು ಯಾರ ಆಸರೆನೋ ಪಡ್ಕೊಳ್ದಂಗೆ ಮರದ ಕೆಳಗಡೆನೆ ಒಂದು ರಾತ್ರಿ ಮಲ್ಕೊಂಡಲ್ಲೇ ಕಾಲ ಕಳೀತಾರೆ. ರೀ ಇವಾಗ ಎದ್ರಾ? ಹ್ಞೂ ಕಣಮ್ಮ, ಇವಾಗೆದ್ದೆ. ನೀನು ಇಲ್ಲೇ ಇರಮ್ಮ ಮರದ ಕೆಳಗಡೆ, ನಾನು ಇಲ್ಲೇ ಎಲ್ಲಾದರೂ ಆಚೆ ಹೋಗಿ ಯಾವ್ದಾದ್ರು ಕೆಲಸ ಸಿಗುತ್ತಾ ನೋಡ್ಕೊಂಡು ಬರ್ತೀನಿ.
ರೀ ಬೇಡ ಬೇಡ, ನಿಮಗೆ ಮೊದಲೇ ಶುಗರ್ ಇದೆ, ನಿಮ್ಮ ಕೈಲಿ ಕೆಲಸ ಮಾಡೋಕ್ಕಾಗಲ್ಲ, ದಯವಿಟ್ಟು ಬೇಡ, ನೀವು ಇಲ್ಲೇ ಕುತ್ಕೊಳ್ಳಿ, ನಾನು ನಿಮ್ಮ ಸಾಕ್ತೀನಿ, ಕೆಲ್ಸಕ್ಕೆ ಹೋಗಿ. ಅಯ್ಯೋ ಬೇಡ ಕಣಮ್ಮ, ನಾನು ನಿನ್ನ ಮದುವೆ ಆಗೋ ಹೊತ್ತಿನಲ್ಲಿ ನಿನಗೆ ಏನು ಕಷ್ಟ ಕೊಡ್ದಂಗೆ ನೋಡ್ಕೊತೀನಿ ಅಂತ ಭಾಷೆ ಕೊಟ್ಟಿದ್ದೀನಿ. ಈ ವಯಸ್ಸಾದ ಕಾಲದಲ್ಲಿ ನಾನು ನಿನ್ನ ಕೈಲಿ ದುಡಿಸ್ಕೊಂಡು ತಿಂದರೆ ಅದು ಮರ್ಯಾದೆ ಇರುತ್ತೇನಮ್ಮ? ಸುಮ್ಮನಿರಿ, ಇಷ್ಟು ದಿನ ನನ್ನ ಹುಗ್ರು ಕಣ್ಣು ಮಣ್ಣು ಆಗ್ದಂಗೆ ನೋಡ್ಕೊಂಡಿದ್ದೀರ. ನಡೀರಿ, ನಾನು ಬೇಡ ನೀವು ಬೇಡ, ಇಬ್ಬರು ಹೋಗೋಣ ಜೊತೆಲಯ್ಯ. ಗಂಡ ಹೆಂಡತಿ ಇಬ್ಬರು ಕೂಡ ಅವರು ದುಡ್ಡಲ್ಲಿ ಸಣ್ಣ ಪುಟ್ಟ ಸಾಮಾನು ತಗೊಂಡು ಸಣ್ಣ ಪುಟ್ಟ ಅಡುಗೆ ಮಾಡ್ಕೊಂಡು ಜೀವನ ಮಾಡ್ತಿರ್ತಾರೆ. ಹೀಗೆ ಕಾಲ ಕಳೆದಂತೆ ನಮ್ಮ ಪ್ರೇಮಕ್ಕನ ಆರೋಗ್ಯ ತುಂಬ ಹದಗೆಟ್ಟೋಗುತ್ತೆ. ಅವ್ರು ಅದಕ್ಕೆ ಹಾಸ್ಪಿಟಲಿಗೆ ಹೋಗೋಣ ಅಂತ ಹೋಗ್ತಾರೆ. ಅಯ್ಯೋ ದೇವ್ರಿ, ಕಾರ್ ಬರ್ತೈತೆ ಮುಂದೆಗಡೆ, ಬನ್ನಿ ಬನ್ನಿ ಸೈಡಿಗೆ. ಗಂಡ ಹೆಂಡತಿ ಇಬ್ಬರು ಮೇಲೆ ಕಾರ್ ಹತ್ತಿಸ್ಕೊಂಡು ಹೋಗುತ್ತೆ. ಈಗ ಇಬ್ಬರು ಕೂಡ ಸತ್ತೋಗ್ತಾರೆ. ಅಯ್ಯೋ ಇದೇನಪ್ಪ, ಯಾರೋ ರೋಡಲ್ಲಿ ಸತ್ಬಿದ್ದವರಲ್ಲ. ಅಯ್ಯೋ ಪಾಪ, ಗಂಡ ಹೆಂಡತಿ ಇಬ್ರು ಜೀವ ಬಿಟ್ಟವ್ರಲ್ಲ. ಏನು ಲಾರಿ ಗುದ್ಕೋಯ್ತು, ಕಾರ್ ಗುದ್ಕೋಯ್ತು. ತಡಿ ಮುಂದಕ್ಕೆ ಹೋಗಿ ನೋಡೋಣ. ಯಾರೋ ನನಗೆ ಗೊತ್ತಿರಂಗೆ ಕಾಣ್ತಾವ್ರೆ, ಮುಖ ನೋಡೋಣಿರು. ಅಯ್ಯೋ ನಮ್ಮ ಗೌಡ್ರು, ನಮ್ಮ ಅಮ್ಮವರು. ಅಯ್ಯೋ ದೇವ್ರಿ, ಅಮ್ಮವ್ರೇ ಗೌಡ್ರೆ, ನಿಮ್ಗೆ ಯಾಕಪ್ಪ ಇಂಥ ದೇವ್ರಿ ಇಂಥ ಶಿಕ್ಷೆ ಕೊಟ್ಬಿಟ್ನಲ್ಲಪ್ಪ ದೇವ್ರೇ. ಅಯ್ಯೋ ಪಾಪಿ ದೇವರು, ಎಷ್ಟು ಒಳ್ಳೆ ಜನ, ಇಂಥವ್ರನ್ನೂ ಕರ್ಕೊಬಿಟ್ಟಲ್ಲಪ್ಪ ನೀನು. ಅವ್ರ ಮಕ್ಕಳಿಗೆ ವಿಷಯ ಗೊತ್ತೋ ಏನೋ ಗೊತ್ತಿಲ್ಲ, ಇರೋ ವಿಷಯನಾರು ಮುಟ್ಟಿಸ್ಬರೋಣ. ನಂತ ಒಂದು ಫೋನ್ ಕೂಡ ಇಲ್ಲ, ಫೋನ್ ಮಾಡೋಣ ಅಂದರೆ. ಅಯ್ಯೋ ಹೆಂಗೂ ಮನೆ ಇಲ್ಲೇ ಹತ್ರದಲ್ಲೈತೆ, ಮನೆಗೆ ಹೋಗಿ ಕರ್ಕೊಬಂದ್ಬಿಡೋಣ. ಈಗ ಗುರ್ತು ಮಾಡಿದ್ರಲ್ಲ, ಈ ವ್ಯಕ್ತಿ ನಮ್ಮ ಗೌಡ್ರು ಮತ್ತು ಪ್ರೇಮಕ್ಕ ಅವ್ರ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ. ಗೌಡ್ರು ಮತ್ತು ಪ್ರೇಮಕ್ಕ ಅವರು ಆ ವ್ಯಕ್ತಿಗೆ ತುಂಬ ಸಹಾಯ ಮಾಡಿರ್ತಾರೆ. ಅವ್ರ ಮಕ್ಕಳನ್ನೆಲ್ಲ ಇವರೇ ಓದಿಸಿರ್ತಾರೆ, ದೊಡ್ಡ ದೊಡ್ಡ ಶಾಲೆಗೆ ಸೇರಿಸಿ ಮಕ್ಕಳನ್ನೆಲ್ಲ ಓದಿಸಿ, ಮಕ್ಕಳು ಮದುವೆಗೂ ಕೂಡ ಸ್ವಲ್ಪ ದುಡ್ಡು ಕೊಟ್ಟಿರ್ತಾರೆ. ನಮ್ಮ ಕರಿಯಣ್ಣ ಹೋಗಿ ಅವರ ಮಗ ಸೊಸೆನ ಕರ್ಕೊಂಡು ಬರ್ತಾರೆ. ಮುಂದೆ ಏನಾಗುತ್ತೆ ನೋಡೋಣ ಬನ್ನಿ. ಅಯ್ಯೋ ಅಮ್ಮ, ಅಪ್ಪ, ಏನಾಯ್ತು ನಿಮಗೆ? ಅಮ್ಮ ಎದಳಮ್ಮ, ಏನಾಯ್ತಮ್ಮ ನಿಮಗೆ? ಅಮ್ಮ ಅಪ್ಪ, ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ಅಪ್ಪ. ನಾನು ನಿಮ್ಮ ಮೊದಲನೇ ಮಗ ಆಗಿ ನಾನು ನಿಮ್ಮನ್ನು ನೋಡ್ಕೋಬೇಕಾಗಿತ್ತು. ಅತ್ತೆ ಪ್ಲೀಸ್ ಎದಳಿ ಅತ್ತೆ. ನೀನು ನಮ್ಮ ಅಪ್ಪ ಅಮ್ಮನ ಮಾತಾಡಿಸ್ಬೇಡ. ನಿನ್ನಿಂದಾಗಲೇ ನಮ್ಮ ಅಪ್ಪ ಅಮ್ಮ ಇವಾಗ ಸತ್ತೋಗಿದ್ದು. ನಿಮ್ಮಿಬ್ಬರಿಗೂ ನಮ್ಮ ಅಪ್ಪ ಅಮ್ಮನ ಮುಟ್ಟೋ ಯೋಗ್ಯತೆ ಕೂಡ ಇಲ್ಲ. ನಡೀರಿ, ಇವಾಗಲೇ ನನ್ನ ಕಣ್ಮುಂದೆ ನಿಲ್ಬೇಡಿ. ನೀನು ಅವತ್ತು ಜಗಳ ಮಾಡ್ಕೊಂಡು ಹೋಗ್ಲಿಲ್ಲ ಅಂದಿದ್ರೆ ಇವತ್ತು ನಮ್ಮ ಅಪ್ಪ ಅಮ್ಮ ಸತ್ತೋಯ್ತಿದ್ರ. ನಾವು ನಮ್ಮ ಅಪ್ಪ ಅಮ್ಮನಿಂದ ದೂರ ಆಗ್ತಿದ್ವಾ? ನೀನೇ ಎಲ್ಲದಕ್ಕೂ ಕಾರಣ. ರೀ, ಅದು ನನಗೇನು ಗೊತ್ತಿತ್ತ ಹಿಂಗಾಗುತ್ತೆ ಅಂತ. ಮಾತಾಡಬೇಡ, ನಡಿ ಅಷ್ಟೇ. ನೋಡಿ ಫ್ರೆಂಡ್ಸ್, ಇದರಲ್ಲಿ ಯಾರು ತಪ್ಪು ಅಂತ ಹೇಗೆ ಹೇಳೋಕ್ಕಾಗುತ್ತೆ ಹೇಳಿ ಫ್ರೆಂಡ್ಸ್. ನನ್ನ ಪ್ರಕಾರ ತಪ್ಪು ಯಾರ್ದು ಅಂತ ಹೇಳಬೇಕು ಅಂದರೆ ಗಂಡು ಮಕ್ಕಳದೇ ತಪ್ಪು ಅಂತ ನಾನು ಹೇಳ್ತೀನಿ. ಅವರು ಅವ್ರ ಅಪ್ಪ ಅಮ್ಮನ ಅರ್ಥ ಮಾಡ್ಕೋಬೇಕಿತ್ತು. ಯಾಕಂದರೆ ಮೊನ್ನೆ ಬಂದಿರ್ತಾರೆ ಸೊಸೆಯಂದರು, ಅವರಿಗೆ ಅತ್ತೆ ಮಾವನ ಬಗ್ಗೆ ಅಷ್ಟು ಗೊತ್ತಿರಲ್ಲ. ಆದರೆ ತಮ್ಮ ಗಂಡು ಮಕ್ಕಳಿಗೆ ಅಪ್ಪ ಅಮ್ಮ ಚಿಕ್ಕದ್ರಿಂದ ಅವ್ರನ್ನ ಎಷ್ಟು ಕಷ್ಟಪಟ್ಟು ಸಾಕಿರ್ತಾರೆ ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ನಾನು ಹೆಂಡ್ತಿರ್ ಬಿಟ್ಟು ಬರೀ ಅಪ್ಪ ಅಮ್ಮನೇ ನೋಡ್ಕೋಬೇಕು ಅಂತ ಹೇಳ್ತಿಲ್ಲ ಫ್ರೆಂಡ್ಸ್. ಅದೇ ಥರ ಸೊಸೆ ಮಾಡಿ ಸರಿ ಅಂತ ನಾನು ಹೇಳ್ತಿಲ್ಲ. ಸೊಸೆ ಮನೆಗೆ ದೀಪವಾಗಿ ಬೆಳಗಬೇಕು ಹೊರತು ಅತ್ತೆ ಮಾವನ ಸಾಯಿಸೋ ಮಟ್ಟಿಗೆ ಹೋಗಬಾರ್ದು. ಸಂಸಾರ ಒಡೆಯೋ ಥರ ಅವಳು ಹೋಗಬಾರ್ದು. ಬಂದಿರೋ ಅತ್ತೆ ಮಾವನು ತನ್ನ ಅಪ್ಪ ಅಮ್ಮನ ಥರ ನೋಡಿಕೊಂಡ್ರೆ ನಮ್ಮ ಜೀವನ ತುಂಬ ಸುಂದರವಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಮಾಡೋ ವೀಡಿಯೋಸ್ಗಳೆಲ್ಲ ನೋಡಿ ಲೈಕ್ ಮಾಡಿ ಪ್ಲೀಸ್. ನಮ್ಮ ತುಂಬ ಸಬ್ಸ್ಕ್ರೈಬ್ಗಳು ಕಮ್ಮಿ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.